ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಅಂಡ್ ಧರ್ಮಸ್ಥಳ ಯಾಕೆ ಅಂದ್ರೆ 2 ಇಂಪಾರ್ಟೆಂಟ್ ರೀಸನ್. ಫಸ್ಟ್ ಬಂದು ಅರುಣ್ ಅವ್ರು ಬಂದು ಪ್ರತಿ ವರ್ಷನೂ ಮುಡಿ ಕೊಡ್ತಾರೆ. ಈ ವರ್ಷನೂ ಕೊಟ್ಟಿಲ್ಲ, ಆಲ್ರೆಡಿ ಡಿಸೆಂಬರ್ ಬಂತು. ಸೊ ಅದಕ್ಕೆ ಫಸ್ಟ್ ಅರುಣ್ಗೆ ಮುಡಿ ಕೊಡಬೇಕು ಅಂತ. ಅಂಡ್ ಸೆಕೆಂಡ್ ಲಡ್ಡುಮ ಕೂಡ ಮುಡಿ ಕೊಡ್ತಾ ಇದೀವಿ. ಅವ್ನ್ ಬಂದು ಫಸ್ಟ್ ನಾವು ಮುನೇಶ್ವರ ಸ್ವಾಮಿ ಕೊಟ್ಟಿದ್ವಿ, ಸೆಕೆಂಡ್ ಮನೆ ದೇವರು ಕೊಟ್ಟಿದ್ವಿ. ಇವಾಗ ಇದು 3ನೇ ಮುಡಿ ಧರ್ಮಸ್ಥಳಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಬೇಕಾದ್ರೆ ಹೇರ್ ಕಟಿಂಗ್ ಮಾಡಿಸ್ಬೋದು. ತಿರುಪತಿಗೆ ಹೋದಾಗ ತಿರುಪತಿಗೆ ಒಂದ್ಸತಿ ಕೊಡೋಣ ಅಂತ ಇದೀವಿ ಫ್ರೆಂಡ್ಸ್. ಸೊ ಎಸ್. ಅಂಡ್ ಸೊ ನಾನು, ಮಮ್ಮಿ, ಡ್ಯಾಡಿ, ಅಕ್ಕ, ಮಕ್ಕಳು ಎಲ್ಲ ಹೋಗ್ತಾ ಇದೀವಿ. ನಂದು ಒಬ್ಬಳೇ ಬರ್ತಾರ, ಬಿಕಾಸ್ ನಂದುಗೆ ಬೇರೆ ಕೆಲಸ, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಬರೋಕ್ಕಾಗಲ್ಲ ಅಂತಂದ್ಲು. ಅವ್ಳು ಹೇಳಿದ್ರೆ ಏನೋ ನೆಕ್ಸ್ಟ್ ವೀಕ್ ನೀವೇನಾದ್ರೂ ಹೋದೇ ಬರ್ತೀನಿ ಅಂತ. ಬಟ್ ನೆಕ್ಸ್ಟ್ ವೀಕ್ ನಮಗೆ ಊರಲ್ಲಿ ಫಂಕ್ಷನ್ ಇದೆ, ಸೊ ಅದಕ್ಕೆ ಈ ವೀಕಿಗೆ ಹೋಗಬೇಕಾಗಿದೆ. ಎನಿವೇಸ್ ಗೈಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮ್ಮ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮೊಂದು ಹೊಸ ಸಾರಿ, ನಮ್ಮ ಅಜ್ಜಿ ಗೈಸ್, ನಮ್ಮ ಫೇವ್ರೆಟ್ ಅಜ್ಜಿ, ನಮ್ಮ ಡ್ಯಾಡಿಯವ್ರ ಅಮ್ಮ ಶಾರದಮ್ಮ ಅಂತ. ಏನು ಮಾಡ್ತಿದ್ಯಾ ಲಡ್ಡು? ಮಾಮಿ, ಮಂಜುನಾಥ ಸ್ವಾಮಿ ನಿಮ್ಮನ್ನೇ ನೋಡಕ್ ಬರ್ತಾ ಇದ್ದೀವಿ, ಓಕೆನಾ? ಏನಮ್ಮ? ಹೌದು ಮಗ್ನೆ. ಲಡ್ಡು 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 ಮಾ ಇಲ್ಲಿ ನೋಡಿ. ಅರೆ ವಾ, ಲಡ್ಡು ಕೂದ್ಲಿ ಮಗ್ನೆ. ಎಲ್ಲಿ ಎಲ್ಲಿ ಕೂದ್ಲು? ಎಲ್ಲಿ ಬಂಗಾರಿ? ಮಗ್ನೆ ಮಗ್ನೆ, ಲಡ್ಡು ಕೂದ್ಲೆಲ್ಲಿ ಮಗ್ನೆ? ಲಡ್ಡು ಅಗತ್ಯ ಕೂದ್ಲಲ್ಲಿ ಕೂದ್ಲಲ್ಲಮ್ಮ ಎಲ್ಲಾಯ್ತು? ಅಪ್ಪ ಕೂದ್ಲಲ್ಲಿ, ಅಪ್ಪ ಕೂದ್ಲು. ನನ್ ಬಂಗಾರ ನೀನು, ನನ್ ಬಂಗಾರ, ನನ್ ಬಂಗಾರ. ಅವ್ರ ಕೂದಲಲ್ಲಿ ಅಂತ ಕೇಳೆ, ಕೂದಲಲ್ಲಿ ಅಂತ ಕೇಳು, ಕೂದಲಲ್ಲಿ ಅಂತ ಕೇಳು. ನಾನು ಹೋಗಿ ಅಂತಂದು ಗೈಸ್, ನಮ್ಮಮ್ಮ ಒಂದು ಹೊಸ ತಗೊಂಡಿದ್ದಾರೆ, ಮೀಶೋ ಇಂದ ತಗೊಂಡಿರೋದು. ಇದು ಬಂದು ನಾನು ಚೆನ್ನಾಗಿ ಕಾಣಿಸ್ತೈತೆ ನನ್ಗೆ. ಹಾಕು. ಎಲ್ಲೇ ಇಟ್ಟೆ? ಇಲ್ಲೇ ಇಟ್ಟ ನನ್ನ ಮಮ್ಮ. ನನಗೆ ಯಾವಾಗೂ ನಾನು ಸೀರೆ ಉಟ್ಕೊಂಡ್ರೆ ಹೆಂಗೆ ಕಾಣಿಸ್ಲಿ ಗೊತ್ತಾ? ಅಕ್ಕ ಗೆಸ್ ಮಾಡಿ ನಾನು ಏನು ಹೇಳ್ತೀನಿ ಅಂತ. ಹೊಸ ಮದುವೆ ಹೆಂಗ್ ಥರ ಕಾಣಿಸ್ತೀನಿ ಅಂತ. ಹೆಂಗೆ ಕಾಣಿಸ್ತಾ ಇದೀನಿ? ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ. ನಾನಿವತ್ತು ನನ್ನ ಹೊಸದು ಹಾಕೊಂಡೆ. ಇನ್ನೊಂದು ನನ್ನ ಪೌಚರ್ ಇದೆ, ನನ್ನ ಪೌಚರ್ ಇಲ್ಲ. ಅದೇ ಜಾಸ್ತಿ ಮೇಲಾಗಿಲ್ವೇನೆ ನೋಡು, ಹಂಗೆ ಇರ್ಬೇಕು. ಅದು ಹಿಂಗಿರುತ್ತೆ. ಕಟ್ಟಿಗೆ ಒಂಥರ ಅದ್ಭುತ ಥರ ಇದೆ. ನಿಂಗೆ ಟೈಟ್ ಅನಿಸ್ತಾ ಇದ್ದಾ? ಮತ್ತು ನಾರ್ಮಲ್ ಆಗಿದೆ. ಓಕೆ ಗೈಸ್, ನಾನು ರೆಡಿ ಆಗಿದ್ದೀನಿ. ನೋಡ್ಬೋದು, ಸೀರೆ ಬಂದು ಆರಾಧನಾ ಬಾಯಿ ಸುಪ್ರಿಯಾ, ಸೀರೆ ಬಂದು ಆರಾಧನಾ ಬಾಯಿ ಸುಪ್ರಿಯಾ. ನಮ್ಮ ಮಮ್ಮನ ಸೀರೆ ಕೂಡ ಆರಾಧನಾ ಬಾಯಿ ಸುಪ್ರಿಯಾನೇ. ಬರೀ ಆರಾಧನಾ ಬಾಯಿ ಸುಪ್ರಿಯಾನೇ ಉಡ್ತಾ ಇದ್ದೀವಿ ಈಗ. ಸೊ ನಂಗೆ ಈ ಸೀರೆ ಮಾತ್ರ ತುಂಬಾ ಇಷ್ಟ ಆಯಿತು. ಇದ್ರ ಕೂಡ ಕಲರ್ಸ್ ಇದೆ ಅಲ್ವಾಗ? ಇತ್ತು, ಎಲ್ಲ ಸೋಲ್ಡ್ ಔಟ್ ಆಯ್ತು, ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ಬಟ್ ಮತ್ತೆ ಏನಾದ್ರು ಆರ್ಡರ್ ಬಂದ್ರೆ ಮತ್ತೆ ರೀಸ್ಟಾಕ್ ಮಾಡ್ಕೋತಾಳೆ. ಸೊ ಒಂಥರ ಸಿಂಪಲ್ ಬಟ್ ತುಂಬಾನೇ ಎಲಿಗೆಂಟ್ ಆಗಿದೆ ಸೀರೆ. ನೀವು ಲೈಕ್ ಲಿಟ್ರಲಿ ನಾನು ಈ ತರ ಮಾಡಿದ್ರೆ ಹಿಂಗೆ ಕೂತ್ಕೊಳ್ತೆ, ಸ್ಟಿಫ್ ಆಗಿದ್ರೆ ಜಾರದೇನೂ ಇಲ್ಲ. ಪಿನ್ ಒಂಥರ ಇಲ್ಲಿ ಪಿನ್ ಹಾಕೋದೇ ಬೇಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತೈತಲ್ವಾ? ಇಲ್ಲ, ಓಕೆ ಓಕೆನಾ? ತುಂಬಾ ಚೆನ್ನಾಗಿದೆ. ಬಾ, ತುಂಬಾ ಚೆನ್ನಾಗಿದೆ. ಸೀರೆ ಯಾಕೆ ಗೊತ್ತಾ ತಗೊಂಡಿದ್ದು ಫ್ರೆಂಡ್ಸ್? ನಮ್ಮ ಅಮ್ಮನ ಹತ್ರ ಒಂದು ಸೀರೆ ಇತ್ತು, ಅದು ಬಂದು ಅಕ್ಕ ಮದ್ವೆ ಟೈಮಲ್ಲಿ ಕಳೆದೋಗಿದ್ದು. ಇದೇ ತರದ ಸೀರೆ, ಸ್ವಲ್ಪ ಸುನಿಯನ ಮದ್ವೆನಾ? ಸೊ ನನ್ನ ಕಸನ್ ಮದ್ವೆಲಿ ಕಳೆದೋಗಿದ್ದು ಆ ಸೀರೆ. ಆ ಸೀರೆ ನೆನಪಿಸ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ನಾನು ಈ ಸೀರೆ ಅವತ್ತು ತಗೊಂಡಿದ್ದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು.
ಚೆನ್ನಾಗಿ ಕಾಣಿಸ್ತಾ ಇದೆ. ತೂ ತಲೆಗಿಲ್ಲ ಒಡ್ಸ್ಕೋತೀಯಾ? ಥ್ಯಾಂಕ್ ಯು. ಸೊ ನೋಡ್ಬೋದು ದೇವಸ್ಥಾನ ಮುಂದೆನೆ ನಿಂತಿದೀವಿ. ಡ್ಯಾಡಿ ಮತ್ತೆ ಹಾಗೂ ಜೀಜೂರ್ ಬರ್ತಾವ್ರೆ. ಅವ್ರವ್ರು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ಇನ್ನೇನು ಇವಾಗ ದರ್ಶನ ಮಾಡಬೇಕು, ಬಟ್ ಭಯ ಆಗ್ತಿದೆ ಗೈಸ್, ಬಿಕಾಸ್ ಮುಡಿ ಕೊಡ್ಬೇಕಾದ್ರೆ ತುಂಬ ಜನ ಇದ್ರು. ಇವಾಗಲೂ ಸಹ ರಶ್ ಇರುತ್ತೆ ಅಂತ ಅನ್ಕೋತೀನಿ. ಯೂಶಲಿ ನಾವು ಯಾವಾಗಲೂ ಈವ್ನಿಂಗ್ ಟೈಮೇನೆ ದರ್ಶನ ಮಾಡೋದು. ಕ್ಲೋಸಿಂಗ್ ಟೈಮಲ್ಲಿ ದರ್ಶನ ಮಾಡಿದ್ರೆ ರಶ್ ಇರೋಲ್ಲ. ಇವಾಗ ತುಂಬ ಲೇಟ್ ಆಗೋಯ್ತು. ಸ್ಟಾರ್ಟಿಂಗ್ ಟೈಮಲ್ಲಿ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟ್ ನೋಡೋಣ ಗೈಸ್, ರಶ್ ಇದ್ರೆ ಹೇಳ್ತೀನಿ, ರಶ್ ಇಲ್ಲ ಅಂದ್ರೂ ಹೇಳ್ತೀನಿ. ತಿಂಡಿ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಧರ್ಮ ದರ್ಶನ ಮಾಡಿಲ್ಲ. 200 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಿದ್ದು. ಅಂದರೆ ರಶ್ ಏನು ತುಂಬ ರಶ್ ಅಂತ ಅಂದ್ರೆ ಹೇಳೋಕ್ಕಾಗಲ್ಲ. ಒಂದು ಸುಮಾರಾಗಿ ಜನ ಇದ್ದರು. ಬಟ್ ನಮಗೇನು ಗೊತ್ತಾ, 3 ಜನ ಮಕ್ಕಳು ಕಟ್ಕೊಂಡು ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಊಟದ ಸಮಯ ಆಗುತ್ತೆ ಅಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು 200 ರೂಪಾಯಿ ಟಿಕೆಟ್ನ ತೊಗೊಂಡು ಹೋದ್ವಿ. ಇಲ್ಲ ಆನೆ ಇರುತ್ತಲ್ಲ ರೀ ಯಾವಾಗ್ಲೂ. ಏಕೆ ಲಡ್ಡು ಇವಾಗ ಧರ್ಮಸ್ಥಳ ಕೂಡ ತುಂಬಾ ಒಳ್ಳೆ ರೀತಿ ಚೇಂಜಸ್ ಮಾಡಿದರೆ ಅಂತಲೇ ಹೇಳ್ಬೋದು. ಮುಂಚೆ ನಮ್ಮಲ್ಲಿ ಎಷ್ಟೇ ವೇಟ್ ಆಗಲಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಬೇಕಿತ್ತು. ಬಟ್ ಇವಾಗ ಆ ರೀತಿ ಇಲ್ಲ. ಒಂದು 3-4 ರೂಮ್ನ ಮಾಡಿದ್ದಾರೆ, ಲೈಕ್ ವೇಟಿಂಗ್ ರೂಮ್ ಥರನೇ. ಆ್ಯಂಡ್ ಫುಲ್ ಕಂಪ್ಲೀಟಾಗಿ AC ರೂಮ್ ಅಂತಲೇ ಹೇಳ್ಬೋದು. ಅಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಫ್ ಇನ್ ಕೇಸ್ ಮಕ್ಳಿಗೆ ಏನಾದರೂ ಹಾಲು ಕುಡಿಸ್ಬೇಕಂದ್ರೆ ಅದಕ್ಕೆ ಒಂದು ಸಪ್ರೇಟ್ ರೂಮ್ ಇದೆ, ವಾಶ್ರೂಮ್ ಇದೆ, ಟೀ ಕಾಫಿ ಅಥವಾ ಸ್ನ್ಯಾಕ್ಸ್ ಏನಾದರೂ ಬೇಕಂದರೆ ಅದು ಕೂಡ ಒಂದು ಶಾಪ್ ಇಟ್ಟಿದ್ದಾರೆ. ಸೊ ತುಂಬಾ ಕಂಫರ್ಟೇಬಲ್ ಆಗಿತ್ತು. ನಂಗೆ ಅನಿಸ್ತು ಇನ್ನೊಂದು ಅವರ್ ವೇಟ್ ಆದರೂ ನಮಗೆ ಬೇಜಾರಾಗ್ತಾ ಇರಲಿಲ್ಲ. ಅಷ್ಟು ಕಂಫರ್ಟೇಬಲ್ ಆಗಿ ಆರಾಮಾಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಎಲ್ಲರೂ ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆಗೆ ಹೋಗ್ತಾರೆ ದರ್ಶನಕ್ಕೆ ಅಂತ. ಬಟ್ ನಾವು ಕುಕ್ಕೆಗೆ ಹೋಗಕ್ಕೆ ಆಗಿಲ್ಲ, ಬಿಕಾಸ್ ಅಷ್ಟೊಂದು ಸಮಯ ಇರಲಿಲ್ಲ ಅಂತ. ಕುಕ್ಕೆಗೆ ಹೋಗಿಲ್ಲ ಅಂದರೂ ಅಟ್ಲೀಸ್ಟ್ ಸೌತಡ್ಕ ಗಣೇಶ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನಾನಿಲ್ಲಿ 2ನೇ ಬಾರಿ ಬರ್ತಿರೋದು. ಬಟ್ ನಮ್ಮ ಅಪ್ಪ ಅಮ್ಮ ಹಾಗೂ ಅಕ್ಕ ಎಲ್ಲರೂ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಮುಂಚೆ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಜನ ಸೇರ್ತಾ ಇರಲಿಲ್ಲ. ಇರಲಿ ಮೇ ಬಿ ಯಾರಿಗೂ ಜಾಸ್ತಿ ದೇವಸ್ಥಾನ ಗೊತ್ತಿಲ್ಲ ಅಂತ ಅನ್ಕೋತೀನಿ, ಅಥವಾ ನನಗೆ ಗೊತ್ತಿರಲಿಲ್ವೋ ಗೊತ್ತಿಲ್ಲ. ಎನಿವೇಸ್ ಇವತ್ತಿನ ದಿವಸ ನಾವು ಹೋಗಿದ್ದ ದಿವಸ ತುಂಬಾ ರಶ್ ಇತ್ತು. ಇನ್ಫ್ಯಾಕ್ಟ್ ಅವತ್ತಿನ ದಿವಸ ಚೌತಿ ಕೂಡ ಇತ್ತಲ್ವ, ಅದಕ್ಕೆ ಜನ ಜಾಸ್ತಿ ಸೇರಿದ್ರು. ದೇವರಲ್ಲಿ ಯಾವ ರೀತಿ ಸ್ಥಾಪನೆ ಆಗಿದ್ವಿ ಅಂತ ಇಲ್ಲಿ ಕೂಡ ಒಂದು ಸ್ಟೋರಿ ಇದೆ. ನನಗೆ ಅದಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಇಫ್ ಇನ್ ಕೇಸ್ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಆ್ಯಂಡ್ ಈ ಒಂದು ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ನಮ್ದು ಏನಾದರೂ ಪ್ರಾರ್ಥನೆ ಅಥವಾ ಬೇಡಿಕೆ ಇದ್ದರೆ ಖಂಡಿತವಾಗ್ಲೂ ಪೂರ್ತಿಯಾಗುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಎಷ್ಟೊಂದು ಜನ ಅರ್ಕೆ ಮಾಡಿಕೊಂಡು ಗಂಟೆ ಕೂಡ ಕಟ್ತಾರೆ. ಆ್ಯಂಡ್ ಅದ್ರಲ್ಲಿ ನಾನು ಕೂಡ ಒಬ್ಬರು. ನಾನು ಒಂದು ಸತಿ ಬಂದಾಗ ದೇವರಿಗೆ ಕೇಳ್ಕೊಂಡಿದ್ದೆ. ಆ್ಯಂಡ್ ಆ ಒಂದು ಕೆಲಸ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಅದೇನು ಅಂತ ನಿಮಗೆ ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ನೀವು ಕೂಡ ಧರ್ಮಸ್ಥಳ ಏನಾದರೂ ಹೋದರೆ ಖಂಡಿತವಾಗ್ಲೂ ಈ ಒಂದು ದೇವಸ್ಥಾನ ಮಿಸ್ ಮಾಡ್ದಲೇ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಧರ್ಮಸ್ಥಳದಿಂದ ಒಂದು 10-15 ಕಿಲೋಮೀಟರ್ ಅಷ್ಟೇ ಇರ್ಬೋದು ಈ ಒಂದು ದೇವಸ್ಥಾನ. ಸೊ ತುಂಬಾ ಒಂಥರ ಪೀಸ್ಫುಲ್ ಆಗಿದೆ, ಏನೋ ಒಂಥರ ಖುಷಿ ಆಗುತ್ತೆ. ಮಮ್ಮಿ ಪ್ರಸಾದ ಹೆಂಗಿದೆ? ಮಸ್ತಾಗಿದೆ ಪ್ರಸಾದ. ಸೊ ಫ್ರೆಂಡ್ಸ್, ಇವಾಗ ನಾವು ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆ ಹೇಳ್ದಂಗೆ ಮಮ್ಮಿ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು? ನಾನು ಫಸ್ಟ್ ಟೈಮ್ ಎಷ್ಟು ಸರಿ ಧರ್ಮಸ್ಥಳಕ್ಕೆ ಬಂದಿದ್ದು, ಯಾರೂ ಕರ್ಕೊಂಬಂದಿಲ್ಲ. ಹೆಂಗೆ ಅನಿಸ್ತೈತೆ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಒಂಥರ ಪೀಸ್ಫುಲ್ ಆಗೈತೆ, ಫುಲ್ ಓಪನ್ ಆಗೈತೆ. ಎಷ್ಟೇ ಜನ ಇದ್ರೂ ರಶ್ ಥರ ಅನ್ಸಲ್ಲ. ಚೆನ್ನಾಗಿದೆ. ಎಷ್ಟು ಜನ ಬಂದು ಗಂಟೆ ಕಟ್ಟಿದ್ರು ಗೊತ್ತಾ ಆಮೇಲೆ? ಗೈಸ್ ಏನು ಗೊತ್ತಾ, ಏನು ಎಲ್ಲಿ ಬಿಟ್ಟಿದ್ದೀನಿ?
ಅಂಕಲ್ ಹೇಳಿದೆ ಪಕ್ಕ ಮರ್ಕೊಂಡು ಹೋಗಿತ್ತಲ್ಲ ಬನ್ನಿ ಅಂತ. ಅಂಕಲ್ ನಂಬಿಕೆ ಹಾಕೊಂಡಿದ್ರು. ಗೈಸ್ ನನ್ನ ಚಪ್ಪಲಿನ ಮರ್ತು ಬಿಟ್ಟು ಕಾರಿಗೆ ಹೋಗ್ತಾ ಇದ್ದೀನಿ. ನಮ್ಮಪ್ಪ ಪಾಪ ಅಲ್ಲೇ ಕೂತಿದ್ದಾರೆ, ನಾನು ಚಪ್ಪಲಿಲ್ಲ ಹಾಕೊಳಕ್ ಬರ್ತೀನಿ, ಆಮೇಲೆ ನನ್ನ ಮಗಳು ಒಬ್ಬಳೇ ಹೋಗ್ತಾಳಲ್ಲ ಅಂತ. ಇವಾಗ ಹೇಳಿದ್ರು ಅಲ್ಲಿ ಚಪ್ಪಲಿ ಆಯ್ತು ಹೋಗಿ ಬೇಗ ಹಾಕೋಬಾ ಅಂತ. ಅಯ್ಯೋ ರಾಮ, ಇಲ್ಲೇ ಐತಿ ನನ್ನ ಚಪ್ಪಲಿ ಎಷ್ಟು ಹಳೇದು ಅಂತಂದರೆ ಯಾರು ಅದನ್ನ ಕತ್ಕೊಂಡು ಹೋಗಲ್ಲ, ಅಷ್ಟು ಹಳೆ ಚಪ್ಪಲಿ ಅದು. ಲೈಟ್ ಹಾಕಿ, ಲೈಟು ಈ ಲೈಟ್ ಸ್ವಿಚ್ಗಳೇ ನಮಗೆ ಗೊತ್ತಾಗಲ್ಲ. ರೀ ಊಟ ಮಾಡ್ರಿ, ಬ್ರೆಡ್ ತಿಂತಾ ಇದ್ದೀರಲ್ಲ ಈ ಟೈಮಲ್ಲಿ. ಟೈಮ್ 9 ಗಂಟೆ, ಬೆಳಕು. ಬಿಗ್ ಬಾಸ್ ನೋಡ್ತೀವಲ್ಲ, ನಮ್ಮ ಹೊಸ ಟಿವಿಲಿ ಬಿಗ್ ಬಾಸ್ ನೋಡೋಣ. UPSC ಯಾವಾಗ ಫಿಟ್ ಮಾಡಿದ್ರು? ನಂಗೆ ಬೇಡ ದೊಡ್ಡಮ್ಮ. MCB ಹೋಗಿರ್ತೇವೆ. MCB ಚೆನ್ನಾಗಿರೋ ಕೊಟ್ಟಿಲ್ಲ. ಒಮ್ಮೆ UPSC ಯಾವಾಗ ಫಿಟ್ ಮಾಡಿದ್ರಿ? ಅವಾಗ್ಲೇನಾ? ರೀ ಕಾಲ್ ತೊಳ್ಕೊಂಡು ಬನ್ನಿ. ಓಕೆ ಗಾಯ್ಸ್, ಸೊ ದರ್ಶನ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಊರಿನ ಮನೆಗೆ ತುಂಬಾ ಖುಷಿಯಾಗುತ್ತೆ ಗೊತ್ತಾ. ಇಲ್ಲಿ ಓಕೆ ನಮ್ಮ ಮನೆ ಇದೆ, ಯಾವಾಗ ಬೇಕು ಅವಾಗ ಹೋಗ್ಬೋದು ಬರ್ಬೋದು ಅಂತ ಒಂದು ಇದಿರುತ್ತಲ್ವ, ಏನೋ ಒಂಥರ ಖುಷಿ ಕೊಡುತ್ತೆ. ಆ್ಯಂಡ್ ಇದು ಬಂದು ನಮ್ಮ ದೇವರ ಮನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮಪ್ಪ ಅಡ್ಡು ಬಿದ್ದು ಒಳಗೆ ಬರ್ತಿರೋದು. ಅವರ ಮನೆ ಬಂದು ಒಂದು ದೇವಸ್ಥಾನದ ಥರ ಏನೋ ಒಂಥರ ಖುಷಿಯಾಗುತ್ತೆ ಅಲ್ವಾ ಗೈಸ್. ಅವ್ರವ್ರ ಮನೆ ಏನೋ ಒಂಥರ ಅದು ಮಾತು ಹೆಂಗೆ ಹೇಳೋದಂತಲೇ ಗೊತ್ತಾಗ್ತಿಲ್ಲ, ಬಟ್ ನೀವೇ ಅರ್ಥ ಮಾಡ್ಕೋಬೋದು. ಒಂಥರ ಫುಲ್ಲು ಏನೋ ಒಂಥರ ಇಮೋಷನು, ಖುಷಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವ್ರು ಬಂದು ನಮ್ಮ ದೊಡ್ಡಮ್ಮ, ಅಂದರೆ ನಮ್ಮ ಡ್ಯಾಡಿಯವರ ಅತ್ತಿಗೆ. ಪುನಿ ಸಿಂಹನ ನೋಡು, ಸ್ವಲ್ಪ ಬಿದ್ದೋಗ್ತಾನೆ. ಸರಿ ಹೋಗ್ತಾನೆ. ಚೇರಿಂದ ಬಲ್ಟಿ ಆಗ್ಬಿಟ್ಟನು. ಅಕ್ಕ ಹಿಂಗಿಂಗ್ ಜಜ್ಜು ಹಿಂಗಿಂಗ್ ತಲೆ ಮೇಲೆ, ಅವಾಗ ನೋವು ಕಡಿಮೆ ಆಗೋದು. ಎಣ್ಣೆ ಹಾಕ್ತೀವಿ. ದರ್ಶನ ಮುಗಿಸ್ಕೊಂಡು ಬರ್ತಾ ದಾರಿಯಲ್ಲಿ ಮಮ್ಮಿಗೆ ತುಂಬಾ ತಲೆನೋವು ಸ್ಟಾರ್ಟ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಲೈಕ್ ಟೀ ಕುಡ್ತಿಲ್ವಲ್ಲ ಅದಕ್ಕೆ ತಲೆನೋವು, ಅಥವಾ ಕರೆಕ್ಟಾಗಿ ನಿದ್ದೆ ಆಗಿಲ್ವಲ್ಲ ಅದಕ್ಕೆ ತಲೆನೋವು ಅಂತ ಗೊತ್ತಿಲ್ಲ. ಕೆಲವೊಂದು ಸತಿ ಬರುತ್ತೆ, ಬಟ್ ಅವ್ರು ವಿಕ್ಸ್ ಹಚ್ಕೊಂಡು ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಅಥವಾ ನಮ್ಮ ಅಮ್ಮಂಗೆ ಕನ್ನಡಕ ಕೂಡ ಕೊಟ್ಟಿದ್ದಾರೆ ಸ್ಪೆಕ್ಸು, ಕೆಲವೊಂದು ಸತಿ ಅದನ್ನ ಕೂಡ ಹಾಕೊಂಡ್ರೆ ಸರಿ ಹೋಗುತ್ತೆ. ಬಟ್ ಈ ಸತಿ ಸಿಕ್ಕಾಪಟ್ಟೆ ತಲೆನೋವು ಇತ್ತು, ಅದಕ್ಕೋಸ್ಕರ ಸ್ಟಾಪ್ ಕೊಟ್ಟು 2 ಮಾತ್ರೆ ತೊಗೊಂಡು ಬಂದಿದ್ವಿ. ಊಟ ಆದಮೇಲೆ ಮಾತ್ರೆ ತೊಗೊಂಡು ಮಲ್ಕೊಂಡ್ರೆ ಸ್ವಲ್ಪ ಕರೆಕ್ಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಅಕ್ಕ ಕೂಡ ಎಣ್ಣೆ ಮಸಾಜ್ ಮಾಡ್ತಾ ಇದ್ದಾಳೆ. ಕಾಣಿಸ್ತವ್ರೆ ಇವರು. ಫ್ರೆಂಡ್ಸ್, ನಮ್ಮ ಮನೇಲಿ ಎಷ್ಟು ಬಿಗ್ ಬಾಸ್ ಕ್ರೇಜ್ ಅಂದರೆ ನಮ್ಮ ಅಮ್ಮಂಗೆ ನೀವು ಇದರಲ್ಲಿ ನೋಡ್ಬೋದು. ಅಷ್ಟೊಂದು ತಲೆನೋವು ಇದ್ರೆ ಕೂಡ ಮಲ್ಕೋತಾ ಇಲ್ಲ, ಬಟ್ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದಾರೆ. ಸೊ ನಮ್ಮ ಅಮ್ಮಂಗೆ ಬಿಗ್ ಬಾಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಟಾಸ್ಕ್ಗಳು ಚೆನ್ನಾಗಿ ಕೊಡ್ಬೇಕು ನಮ್ಮ ಅಮ್ಮಂಗೆ. ಟಾಸ್ಕ್ ಎಲ್ಲ ನೋಡೋಕ್ಕೆ, ಮತ್ತು ಸ್ಪೆಷಲಿ ವೀಕೆಂಡ್ ಸುದೀಪ್ ಅವ್ರು ಬರ್ತಾರಲ್ಲ, ಆ ಒಂದು ವೀಕೆಂಡ್ ಬಿಗ್ ಬಾಸ್ ಮಾತ್ರ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಏನು ಗೊತ್ತಾ, ಮನೇಲಿ ಜೊತೆಲಿ ಎಲ್ಲರೂ ಊಟ ಮಾಡೋದು, ಜೊತೆಲಿ TV ನೋಡೋದು ಏನೋ ಒಂಥರ ಖುಷಿ ಕೊಡುತ್ತೆ ಅಲ್ವಾ. ಗೈಸ್, ನಮ್ಮ ಅಮ್ಮಂಗೆ ಪಾಪ ತುಂಬ ತಲೆನೋವು ಅಂತ. ಏನು ಮಮ್ಮಿ ಆಗ್ತಿದೆ? ಯಾಕೆ ಇಷ್ಟೊಂಥರ ತಲೆನೋವು? ಅಲ್ಲೇನೇ ಆಯ್ತಾ ದೊಡಮ್ಮ? ಸೊ ನಮ್ಮನೆ ಇದೇ ಒಂದು ರೂಟೀನ್ ಆಗಿರುತ್ತೆ, ಬಿಗ್ ಬಾಸ್ ನೋಡೋದು, ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡೋದೆಲ್ಲ. ನಿಮ್ಮ ಮನೇಲಿ ಯಾವ ರೀತಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಹಾಗೂ ಸ್ಪೆಷಲಿ ಬಿಗ್ ಬಾಸಲ್ಲಿ ನಿಮಗೆ ಯಾರು ಜಾಸ್ತಿ ಇಷ್ಟ ಅಂತ ಕೂಡ ಕಾಮೆಂಟ್ ಮಾಡಿ. ನನ್ನ ಕೇಳಿದ್ರೆ ನನಗೆ ಕೆಲವೊಂದು ಸತಿ ಗಿಲ್ಲಿಯವರು ತುಂಬ ಜಾಸ್ತಿ ಇಷ್ಟ ಆಗ್ತಾರೆ, ಕೆಲವೊಂದು ಸತಿ ರಘು ಅವರು ಇಷ್ಟ ಆಗ್ತಾರೆ. ಬಿಕಾಸ್ ರಘು ಏನು ಗೊತ್ತಾ, ಅವ್ರು ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡ್ತಾರೆ. ಜಾಸ್ತಿ ಕೋಪ, ಜಗಳ, ಸಿಟ್ಟು ಅವೆಲ್ಲ ತೋರಿಸಲ್ಲ. ತುಂಬಾ ಪೇಷನ್ಸ್ ಆಗಿರ್ತಾರೆ, ಅದು ಜಾಸ್ತಿ ಇಷ್ಟ ಆಗುತ್ತೆ. ಸಿಂಬಾ ಯಾರ ಮನೆ ಇದು? ಅಚ್ಚು ಮನೆನಾ? ಹೌದಾ, ವೆರಿ ಗುಡ್. ಯಾರ ಮನೆ ಅದು? ನಿಂದು ಮನೆನಾ? ಅಯ್ಯೋ ನನ್ನ ಮಗನೇ.
ನಮ್ಮ ಡ್ಯಾಡಿಗೆ ಸ್ಪೆಷಲಿ ತುಂಬಾ ಆಸೆ ಇತ್ತು ನಮ್ಮ ಅಪ್ಪ ಅಮ್ಮಂಗೆ ಮೊಮ್ಮಕ್ಕಳೆಲ್ಲ ಓಡಾಡಬೇಕು ಗಾಡೀಲಿ, ಅವರೆಲ್ಲ ಆಟ ಆಡಬೇಕು ಅಂತ. ಇವಾಗ ಅವ್ರ ಕನಸು ನನಸಾಗಿದ್ದಿಲ್ಲ. ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡೋಕ್ಕೆ. ಏನು ಗೊತ್ತಾ, ಒಂದೇ ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ಕಷ್ಟಪಡ್ತಿರಲ್ವ ನಿಮಗೆ ಲೇಟಾಗಿ ಪ್ರತಿಫಲ ಸಿಕ್ಕಿದ್ರು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಸೊ ಇದಕ್ಕೆ ಮಾತ್ರ ಪರ್ಫೆಕ್ಟ್ ಎಕ್ಸಾಂಪಲ್ ನಾವು ನಮ್ಮ ಅಪ್ಪ ಅಮ್ಮ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದಕ್ಕೇ ಹೇಳ್ತಿರೋದು, ಯಾರೂ ತಾಳ್ಮೆನ ಕಳ್ಕೊಬೇಡಿ, ದೇವ್ರ ಮೇಲೆ ಭರವಸೆ ಇಡಿ ಹಾಗೂ ಕಷ್ಟಪಟ್ಟು ಕೆಲಸ ಮಾಡಿ. ಆ್ಯಂಡ್ ಒಳ್ಳೆ ಮನಸ್ಸಿದ್ರೆ ಎಲ್ಲದಕ್ಕೂ ಒಳ್ಳೆ ಸಮಯ ಅಂತ ಬಂದೇ ಬರುತ್ತೆ. ಓಕೆನಾ? ದೊಡ್ಡಮ್ಮ ಶಂಭಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿತ್ತಂತೆ ಪ್ರಸಾದ. ಥ್ಯಾಂಕ್ ಯು. ಶಾರ್ಪ್ ಹೌದಾ? ದೊಡ್ಡಮ್ಮ ಇದು ಇದ್ರದ್ದು ವುಡ್ಡೆಂದಿತ್ತಲ್ಲ, ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಮ್ಮ ದೊಡ್ಡಮ್ಮ ಏನ್ ದೊಡ್ಡಮ್ಮ ಇದು ಪಲ್ಯ, ಸೊಪ್ಪಿನ ಪಲ್ಯ ಮಾಡಿದ್ದಾರೆ. ಅಂಡ್ ಸೊಪ್ಪು ಬಂದು ಕಿತ್ಕೊಂಡು ಬಂದಿರಂತೆ ತೋಟದಿಂದ, ಅಲ್ವಾ ದೊಡ್ಡಮ್ಮ? ಹೊಲದ ಸೊಪ್ಪು, ಫುಲ್ ಫ್ರೆಶ್ ಹಾಗೂ ನ್ಯಾಚುರಲ್ ಸೊಪ್ಪು ಗೈಸ್. ಫ್ರೆಶ್ ಸೊಪ್ಪು. ಸಾಂಬಾರು, ಬಸ್ಸಾರು. ಯಾರ್ಯಾರು ಇದನ್ನ ಬಸ್ಸಾರೆಲ್ಲ ಕರಿಯಲ್ಲ, ಉಪ್ಸಾರ್ ಅಂತ ಕರೀತಾರೆ, ಬಟ್ ನಮ್ ಕಡೆ ಬಸ್ಸಾರ್ ತಾನೇ ಇದು. ಉಪ್ಸಾರು ಅಂತಂದ್ರೆ ಖಾರ ಬೇರೆ ಇರುತ್ತಲ್ಲ, ಹಾ. ಚಟ್ನಿ ಅದು ಉಪ್ಸಾರು. ಖಾರ ಮತ್ತೆ ನೀರ್ ತರ ಇರುತ್ತಲ್ಲ ಅದಕ್ಕೆ ರಸ, ಅದು ಉಪ್ಸಾರು. ಇದು ಬಸ್ಸಾರು ಹಾಗೂ ಮುದ್ದೆ ರೆಡಿ ಆಗ್ತಾ ಇದೆ ಗೈಸ್. ಅನ್ನ. ಮಾಡ್ತೀನಿ ಗೈಸ್, ಸುಮಾರಾಗಲ್ಲ, ಮುದ್ದೆ ಎಲ್ಲ ಚೆನ್ನಾಗೇ ಮಾಡಿ. ನಮ್ ದೊಡ್ಡಮ್ಮ ಮುದ್ದೆ ಎಲ್ಲ ಮಾಡಿದ್ದಾರೆ, ನಾನು ಸುಮ್ಮನೆ ಕಟ್ತಿರ್ತೀರಲ್ಲ. ಲಚ್ಚು ನೀನ್ ಹಂಗಲ್ಲ, ಅದನ್ನ ಮಿದಿಬೇಕು ಹಂಗೆ ಕೈ ವಸಿ ಸುಡುತ್ತಾ? ಹಂಗೆ ಅದಕ್ಕೆ ಮತ್ತೆ ಮುದ್ದೆನ ಹಿಂಗ್ ಮಾಡಿದ್ರೇನೆ ನೈಸ್ ಬರೋದು, ನೀಟಾಗಿ ಬರೋದು. ಈ ತಟ್ಟೆಲ್ ಮಾಡಕ್ಕಾಗ್ತಾ ಇಲ್ಲ ಅಷ್ಟೇ. ನೀರು ಬಟ್ಲು ನೀರು ಕುಡಿಯುತ್ತೀರ ಅಂದ್ರೆ ಚೆನ್ನಾಗಿಲ್ವಾ? ಇನ್ನೂ ನೀಟಾಗಿ ಕಟ್ಟಬೇಕು. ಬಿಡು ಹೋಗಿ ಅಷ್ಟೇ. ತಿನ್ಬೇಕಾದ್ರೆ ಎಲ್ಲ ಹಿಂಗೆ ತಾನೇ ಆಗ್ತಾ. ಸರಿ, ಸಾಂಬಾರ್ ಚೆನ್ನಾಗಿತ್ತಾ? ಅಲ್ಲ ಟೇಸ್ಟ್ ಮಾಡಿರ್ತಾರ ಅವರು. ಜೀಜುಗೆ ಸೊಪ್ಪು, ಕಾಳು, ತರಕಾರಿ ಇದು ಇದರ ಫೇವ್ರೇಟ್, ಅವ್ರಿಗೆ ಜಾಸ್ತಿ ಇಷ್ಟ ಸೊಪ್ಪು ಪಲ್ಯ. ಚಿಕನ್ ಅಷ್ಟೇ. ನಾವು ಬರೋಷ್ಟೇ ನಮ್ಮ ದೊಡ್ಡಮ್ಮ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಮುದ್ದೆ ಒಂದೇ ಪೆಂಡಿಂಗ್ ಇಟ್ಟಿದ್ರು. ಲೈಕ್ ನಾವು ಬಂದಮೇಲೆ ಮುದ್ದೆಗೆ ಇಟ್ಟರೆ ಬಿಸಿ ಬಿಸಿ ಊಟ ಮಾಡ್ಬೋದು ಅಂತ. ಸೊ ನಮ್ಮ ದೊಡ್ಡಮ್ಮ ಮುದ್ದೆ ಎಲ್ಲ ಮಾಡಿದ್ರೆ ನಾನು ಕಟ್ತೀನಿ ಅಂದ್ಕೊಂಡು ನಾನು ಕಟ್ತಾ ಇದ್ದೆ ಫ್ರೆಂಡ್ಸ್. ಒಂದು 4-5 ಮುದ್ದೆ ಅಂದರೆ ಪರವಾಗಿಲ್ಲ ಕಟ್ತೀನಿ, ಬಟ್ ಜಾಸ್ತಿ ಜನಕ್ಕೆ ಮುದ್ದೆ ಒಂದು 10-15 ಮುದ್ದೆ ಅಂತಂದರೆ ಸ್ವಲ್ಪ ಕಟ್ಟಕ್ಕೆ ಕಷ್ಟ ಆಗುತ್ತೆ. ಅಂದರೆ ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಕಷ್ಟ ಆಗ್ಬಹುದೇನೋ ಅನ್ಕೋತೀನಿ. ಓಕೆ ಗೈಸ್, ಸೊ ಅಡುಗೆಲ್ಲ ಆಗಿತ್ತು. ಇವಾಗ ಇನ್ನೇನು ಊಟ ಮಾಡಬೇಕಿತ್ತು. ತುಂಬಾ ಹೊಟ್ಟೆ ಹಶ್ವಾಗಿತ್ತು. ಬಟ್ ಪಾಪ ನಮ್ಮ ದೊಡ್ಡಮ್ಮನೆ ಅಲ್ವಾ ಅಡುಗೆ ಮಾಡಿದ್ದು, ಅಟ್ಲೀಸ್ಟ್ ಅವ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಲಿ ಅಂತ ಅಂದ್ಕೊಂಡು ನಾನು ಕಾಯ್ಕೊಂಡಿದ್ದೆ ಎಲ್ರಿಗೂ ಊಟ ಬಡಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ. ಬಿಕಾಸ್ ಒಬ್ರಿಗೆ ಅನ್ನ ಬೇಕಿರುತ್ತೆ, ಸಾರು ಬೇಕಿರುತ್ತೆ, ಆಮೇಲೆ ಬಡ್ಸೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಲಾಸ್ಟಲ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ. ಎನಿವೇಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಮಮ್ಮಿ ಹಾಗೂ ನಮ್ಮ ಅತ್ತೆ ಸೇರಿಕೊಂಡು ಉಪ್ಪಿನಕಾಯಿ ಮಾಡಿದ್ರು. ಬಟ್ ಉಪ್ಪಿನಕಾಯಿ ಮಾಡಿ ಇಲ್ಲೇ ಬಿಟ್ಟು ಬಂದರು, ಬೆಂಗಳೂರಿಗೆ ಸ್ವಲ್ಪ ತೊಗೊಂಡು ಬಂದಿದ್ರು. ಬಟ್ ಇವಾಗ ಬಂದು ನೋಡಿದ್ರೆ ಉಪ್ಪಿನಕಾಯಿ ಆಲ್ಮೋಸ್ಟ್ ಒಂದು ಅರ್ಧ ಬಾಟ್ಲು ಉಪ್ಪಿನಕಾಯಿ ಹಾಳಾಗಿದೆ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಬೆಲ್ಟೆಡ್ ನಲ್ಲಿಕಾಯಿ ಅಂತೀವಲ್ಲ ಅದ್ರದ್ದು ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು ಟೇಸ್ಟು. ಬಟ್ ಹಾಳಾಯ್ತಲ್ಲ, ಬೇಜಾರಾಗೋಯ್ತು. ನಮ್ಮ ಮಮ್ಮಿಗೆ ಅದೇ ಅಂದೆ, ಮಮ್ಮಿ ಮೇಲ್ಗಡೆ ಪಾಟ್ನ ಬಿಸಾಕ್ಬಿಟ್ಟು ಬೇಕಾದ್ರೆ ಕೆಳಗಡೆ ಇಟ್ಟಿರು ಅಂತಂದೆ. ಅದಕ್ಕೆ ನಮ್ಮ ಬೈದರು, ಬೇಡ ಬಿಡು ಫುಡ್ ಪಾಯ್ಸನ್ ಆಗುತ್ತೆ, ಇನ್ನೊಂದ್ಸತಿ ಬೇಕಾದ್ರೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಫುಲ್ ಬಿಸಾಕಕ್ಕೆ ಅಂತ ಮಡಗಿದ್ರು. ಸಾಕಷ್ಟು ಜನ ನನಗೆ ಕೇಳ್ತಾ ಇದ್ರಿ, ಲಕ್ಷ್ಮೀಯವರೇ ನಿಮ್ಮ ಹೊಸ ಮನೆ ಹೆಸರು ಏನಿಟ್ರಿ ಹೇಳಲೇ ಇಲ್ಲ ಅಂತ. ಸೊ ನಮ್ಮ ಹೊಸ ಮನೆ ಹೆಸರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ನಿಲಯ ಅಂತ. ಆ್ಯಂಡ್ ಅದ್ರ ಜೊತೆ ನಮ್ಮ ಅಜ್ಜಿ ಹೆಸರು ಹಾಗೂ ಅಪ್ಪ ಅಮ್ಮ ಹೆಸರು ಮತ್ತು ನಮ್ಮ ಮಕ್ಕಳ ಹೆಸರು ಕೂಡ ಬರೆಸಿದ್ದಾರೆ.
ಫಸ್ಟು ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡ್ರು ಹೆಣ್ಮಕ್ಳು ಹೆಸರನ್ನ ಬರ್ಸೋಣ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಅಳಿಂದ್ರು ಬೇಜಾರು ಮಾಡ್ಕೊಂಡ್ರೆ ಏನು ಮಾಡೋದು ಅಂತ ಅಂದ್ಕೊಂಡು ಹೆಣ್ಮಕ್ಳದ್ದು ಬೇಡ ಅಳಿಂದಿರದು ಬೇಡ ಮೊಮ್ಮಕ್ಕಳು ಹೆಸರನ್ನ ಬರ್ಸೋಣ ಅಂದ್ಕೊಂಡು ಲಕ್ಷಿತು, ಹೇಯಾಂಶಿ ಹಾಗೂ ಅಗಸ್ತ್ಯ ಇವ್ರು 3 ಜನ ಹೆಸರನ್ನ ಬರ್ಸಿರೋದು. ಇವೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಲಿಟ್ರಲಿ ಅವ್ರೊಬ್ರಿಗೆ ಬೇಜಾರಾಗುತ್ತೆ, ಬೇಜಾರು ಮಾಡೋದು ಬೇಡ ಅಷ್ಟೊಂದು ಯೋಚನೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಇವೆಲ್ಲ ಬರೀ ಅಪ್ಪ ಅಮ್ಮ ಮಾತ್ರನೇ ಯೋಚನೆ ಮಾಡೋದು ಹಾಗೂ ಅಪ್ಪ ಅಮ್ಮ ಮಾತ್ರನೇ ಈ ರೀತಿ ಒಂದು ಪ್ರೀತಿ ಕೊಡೋಕ್ಕೆ ಸಾಧ್ಯ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೊಂದು ಸುಮಾರು ಜನ ಕೇಳ್ತಾ ಇದ್ರಿ ಲಕ್ಷ್ಮಿಯವರೇ ಹೋಮ್ ಟೂರ್ ಕೊಡಿ ಅಂತ. ನಾನು ರೆಕಾರ್ಡ್ ಹೋಮ್ ಟೂರ್ ಮಾಡ್ಬೋದು, ಬಟ್ ಏನು ಗೊತ್ತೋ ಆಲ್ಮೋಸ್ಟ್ ನಾನು ನಿಮ್ಮ ಮನೆಯೆಲ್ಲ ನಾನು ನಿಮಗೆಲ್ಲ ಶೇರ್ ಮಾಡಿದ್ದೀನಿ. ನಾನು ಹೋಗು ಅಕ್ಕ ಯಾವ ರೀತಿ ಇದೆ, ಹೇಗಿದೆ, ಡಿಸೈನ್ಸ್ ಎಲ್ಲನೂ ಶೇರ್ ಮಾಡಿದ್ದೀವಿ. ಸೊ ಹೋಮ್ ಟೂರ್ ಒಂದು ಸ್ವಲ್ಪ ತಡವಾಗೇ ಕೊಡೋಣ ಅಂತ, ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಸೆಟಪ್ ಎಲ್ಲ ಮಾಡಾದ್ಮೇಲೆ ಹೋಮ್ ಟೂರ್ ಕೊಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಧರ್ಮಸ್ಥಳ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಮನೆಗೆ ಬಂದಿದ್ದೀವಿ. ನಮ್ಮ ಮನೆ ಅಂತಂದರೆ ಊರಿಗೆ ಬಂದಿರೋದು ಫ್ರೆಂಡ್ಸ್. ಆ್ಯಂಡ್ ಊರಿಗೆ ಯಾಕೆ ಅಂತಂದರೆ ಬಿಕಾಸ್ ಬೆಂಗಳೂರು ಬರಬೇಕು ಅಂದರೆ ನಮ್ಮ ಊರು ಥ್ರೂ ನಮ್ಮ ಊರೇ ಹೋಗಬೇಕು. ಅದಕ್ಕೇ ಊರಿಗೆ ಬಂದು ಊಟ ಗೀಟ ಎಲ್ಲ ಮಾಡಿ ಇವಾಗ ಹೊರಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ಅರುಣ್ ಅವರು ಎಲ್ಲ ಮಲಗಿದ್ದಾರೆ, 1-2 ಅವರ್ ಮಲ್ಕೋತೀವಿ, ನಿಮ್ದೆಲ್ಲ ಆದಮೇಲೆ ನೀವು ಎಬ್ರಿಸಿ ಅಂತ ಅಂದಿದ್ದಾರೆ. ಸೊ ಇಲ್ಲಾಂದರೆ ಇವಾಗ ಹೊರಡಬೇಕು, ಇಲ್ಲಾಂದರೆ ಬೆಳಗ್ಗೆ ಹೊರಡಬೇಕು. ಮೋಸ್ಟ್ಲಿ ಇವಾಗಲೇ ಹೊರಡ್ತೀವಿ ಬಿಕಾಸ್ ನಾಳೆ ಆ್ಯಸ್ ಯೂಶುವಲ್ ಮಕ್ಕಳು ಸ್ಕೂಲು ಜೀಜು ಆಫೀಸ್ ಎಲ್ಲ ಇದೆಯಲ್ಲ, ಅದಕ್ಕೇ ಇವತ್ತೇ ಹೊರಡಬೇಕು. ಸೊ ತುಂಬ ಖುಷಿ ಆಗ್ತಾ ಇದೆ. ಇದು ಸೆಕೆಂಡ್ ಟೈಮ್. ಇನ್ನೊಂದು ಏನು ವಿಷಯ ಗೊತ್ತಾ, ನಮ್ಮ ಗೃಹ ಪ್ರವೇಶ ಮುಗ್ದು ಎಕ್ಸಾಕ್ಟ್ ದಿನದ ಲೆಕ್ಕದಲ್ಲಿ ಅಲ್ಲ ಡೇಟ್ ಲೆಕ್ಕದಲ್ಲಿ ಎಕ್ಸಾಕ್ಟಾಗಿ ಇವತ್ತು 1 ತಿಂಗಳಾಗಿದೆ. ಆ್ಯಂಡ್ ಡೇ ಲೆಕ್ಕ ಅಂತಂದರೆ ಆಲ್ರೆಡಿ 3 ದಿವಸ ಆಯಿತು. ಶುಕ್ರವಾರ ಶನಿವಾರ ನಮ್ಮ ಗುರುವಾರ ಶುಕ್ರವಾರ ನಮ್ಮ ಗೃಹ ಪ್ರವೇಶ ಇದ್ದಿದ್ದು. ಸೊ ಇವತ್ತಿಗೆ 1 ತಿಂಗಳು ಗೈಸ್. ನೋಡಿ ನಮ್ಮ ಮನೆ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ನಿಮಗೆ ಒಂದು 360 ಡಿಗ್ರಿದು ಒಂದು ಲುಕ್ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ದೊಡ್ಡಮ್ಮ ಇದ್ದಾರೆ ಮನೇಲಿ, ಪಾಪ ಅವರೆಲ್ಲ ಅಡುಗೆ ಎಲ್ಲ ಮಾಡಿದ್ದು ಅಷ್ಟೇ. ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಆಲ್ರೆಡಿ ಅಕ್ಕ ಹೋಮ್ ಟೂರ್ ಮಾಡಿದ್ದಾಳೆ, ಬಟ್ ನಾನು ಇನ್ನೊಂದ್ಸತಿ ಮಾಡೋಣ ನನ್ನ ಬ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಸ್ವಲ್ಪ ದಿವಸ ಆದಮೇಲೆ ಮಾಡ್ತೀನಿ, ಓಕೆನಾ. ಸ್ವಲ್ಪ ಸೆಟಪ್ ಗಿಟಪ್ ಮಾಡಿ ಕ್ಲೀನ್ ಎಲ್ಲ ಮಾಡಿ ಇವಾಗ ಮಾಡ್ಬೋದು, ಬಟ್ ಇನ್ನೊಂದು ಸತಿ ಮಾಡೋಣ. ಏನಂತೀರಾ?